ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಅಮೆರಿಕ ಪ್ರವಾಸವನ್ನು ಮುಗಿಸಿ ಭಾರತಕ್ಕೆ ವಾಪಸ್ ಆಗಿದ್ದಾರೆ. ಅಮೆರಿಕ ಭೇಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವ್ಯಾಪಾರ, ತಂತ್ರಜ್ಞಾನ, ರಕ್ಷಣೆ ಮತ್ತು ಭದ್ರತೆ, ಇಂಧನ ಮತ್ತು ಜನರ ನಡುವಿನ ಸಂಬಂಧಗಳ ಬಗ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದ್ದಾರೆ. ಕಳೆದ ತಿಂಗಳು ಡೊನಾಲ್ಡ್ ಟ್ರಂಪ್ 2ನೇ ಅವಧಿಗೆ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರ ಮೊದಲ ಅಮೆರಿಕ ಭೇಟಿ ಮತ್ತು ಇಬ್ಬರು ನಾಯಕರು ನಡೆಸಿದ ಮೊದಲ ದ್ವಿಪಕ್ಷೀಯ ಮಾತುಕತೆ ಇದಾಗಿತ್ತು. ಮಾತುಕತೆಯ ಸಂದರ್ಭದಲ್ಲಿ ಭಾರತ ಮತ್ತು ಅಮೆರಿಕ ರಕ್ಷಣೆ, ಇಂಧನ ಮತ್ತು ನಿರ್ಣಾಯಕ ತಂತ್ರಜ್ಞಾನ ಸೇರಿದಂತೆ ಹಲವಾರು ನಿರ್ಣಾಯಕ ಕ್ಷೇತ್ರಗಳಲ್ಲಿ ತಮ್ಮ ಕಾರ್ಯತಂತ್ರದ ಸಂಬಂಧಗಳನ್ನು ವಿಶಾಲ ಆಧಾರದಲ್ಲಿ ವಿಸ್ತರಿಸುವಲ್ಲಿ ದೊಡ್ಡ ಹೆಜ್ಜೆ ಇಡಲು ನಿರ್ಧಾರ ಮಾಡಿದ್ದಾರೆ. ಪರಸ್ಪರ ಆಸಕ್ತಿ ಹೊಂದಿರುವ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಬೆಳವಣಿಗೆಗಳ ಕುರಿತು ಇಬ್ಬರೂ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಇಬ್ಬರೂ ನಾಯಕರ ನಡುವೆ ಒಂದಷ್ಟು ಮಾತುಕತೆಗಳು ನಡೆದಿದ್ದಾವೆ. ಅಸಲಿಗೆ ಮೋದಿ ಟ್ರಂಪ್ ಭೇಟಿಯಾಗಿದ್ದು ಫಲಪ್ರದವಾಗಿದೆಯೇ ಅನ್ನೋ ಪ್ರಶ್ನೆಯೂ ಮೂಡುತ್ತೆ. ಯಾಕಂದ್ರೆ ಅಮೆರಿಕ ಸರಕುಗಳ ಮೇಲೆ ಭಾರತ ವಿಧಿಸುವ ಸುಂಕ ತೀರಾ ಹೆಚ್ಚಾಗಿದೆ. ಇದಕ್ಕೆ ಪ್ರತಿಯಾಗಿ ನಾವು ಕೂಡ ಭಾರತದ ಸರಕುಗಳ ಮೇಲೆ ಅಷ್ಟೇ ಪ್ರಮಾಣದ ಸುಂಕ ವಿಧಿಸ್ತೇವೆ. ಇದರಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಅಂತ ಹೇಳಿ ಟ್ರಂಪ್ ಗುಡುಗಿದ್ದಾರೆ. ಎಷ್ಟೆಲ್ಲ ಟ್ರಂಪ್ ಮಾತಾಡಿದ್ರು ಮೋದಿ ಇದರ ಬಗ್ಗೆ ಮಾತಾಡಿಲ್ಲ ನೋಡಿ. ಭಾರತದಿಂದ ಅಮೆರಿಕಕ್ಕೆ ದೊಡ್ಡ ಮಟ್ಟದ ರಫ್ತು ನಡೆಯುತ್ತೆ. ಇಲ್ಲಿಂದ ಡೈಮಂಡ್ಸ್, ವೈದ್ಯಕೀಯ ಉಪಕರಣಗಳು ಮತ್ತು ಪರಿಕರಗಳು, ಆಭರಣಗಳು, ಕೃಷಿ ಉತ್ಪನ್ನಗಳು, ಸಂಸ್ಕರಿಸಿದ ಪೆಟ್ರೋಲಿಯಂ, ಅಕ್ಕಿ, ಇದರಲ್ಲಿ ಬಾಸ್ಮತಿ ಅಕ್ಕಿ, ಜವಳಿ ಉಡುಪುಗಳು, ಆಟೋಮೇಟಿವ್ ಘಟಕಗಳು, ರಾಸಾಯನಿಕಗಳು ಮತ್ತು ಪೆಟ್ರೋಕೆಮಿಕಲ್ಸ್, ಯಂತ್ರೋಪಕರಣಗಳು ಇವಿಷ್ಟು ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವ ಪ್ರಮುಖ 10 ಉತ್ಪನ್ನಗಳು. 2022ಕ್ಕೂ ಮೊದಲು ಚೀನಾ ಭಾರತದ ಅಗ್ರಗಣ್ಯ ವ್ಯಾಪಾರ ಪಾಲುದಾರ ದೇಶವಾಗಿತ್ತು. ಆದರೆ ಇತ್ತೀಚೆಗೆ ಚೀನಾವನ್ನ ಹಿಂದಿಕ್ಕಿ ಅಮೆರಿಕ ಬೃಹತ್ ಪ್ರಮಾಣದಲ್ಲಿ ಭಾರತದಿಂದ ವಸ್ತುಗಳನ್ನ ಇಂಪೋರ್ಟ್ ಮಾಡಿಸಿಕೊಳ್ತಿದೆ. ಹೀಗಾಗಿ ಅವಾಗ್ಲೇ ಹೇಳಿದ್ನಲ್ಲ, ಆ ಎಲ್ಲಾ ವಸ್ತುಗಳ ಮೇಲೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೆಚ್ಚಿನ ಪ್ರಮಾಣದ ಸುಂಕವನ್ನ ವಿಧಿಸಿಬಿಟ್ರೆ ಈ ವಸ್ತುಗಳ ತಯಾರಿಕಾ ಕಂಪನಿಗಳಿಗೆ ಬೀಳೋ ಹೊಡೆತ ಹೇಗಿರಬೇಡ. ಬಹುಶಃ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇದೆಲ್ಲ ಗಮನಕ್ಕೆ ಬಂದಿರ್ಲಿಕ್ಕಿಲ್ವೇನೋ. ಇನ್ನೊಂದು ಗಮನಿಸಬೇಕಾದ ವಿಚಾರ ಇದೆ. ಇತ್ತೀಚೆಗೆ ಟ್ರಂಪ್ ಪದಗ್ರಹಣ ಕಾರ್ಯಕ್ರಮ ನಡೀತಲ್ಲ, ಆ ಕಾರ್ಯಕ್ರಮದಲ್ಲಿ ಭಾರತದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಭಾಗವಹಿಸಿರ್ತಾನೆ. ಹೌದು, ಟ್ರಂಪ್ ಅಮೆರಿಕ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಭಾರತದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಗುರುಪಂತ್ ಸಿಂಗ್ ಪನ್ನು ಅತಿಥಿಯಾಗಿ ಭಾಗವಹಿಸ್ತಾನೆ. ಆ ಕಾರ್ಯಕ್ರಮದಲ್ಲಿ ಮಾಧ್ಯಮಗಳ ಮುಂದೆ ಬಂದು ಜೈ ಖಾಲಿಸ್ತಾನ್ ಅಂತ ಘೋಷಣೆ ಕೂಗ್ತಾನೆ. ಆದ್ರೆ ಆತನ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಜೊತೆ ಏನನ್ನೂ ಮಾತಾಡಿಲ್ಲ. ಅಲ್ಲ, ಗುರುಪಂತ್ ಸಿಂಗ್ ನಮ್ಮ ದೇಶಕ್ಕೆ ಬೆದರಿಕೆಯಾಗಿರೋ ಟೆರರಿಸ್ಟ್. ಅವನು ಸಪರೇಟ್ ದೇಶ ಮಾಡ್ತೀನಿ, ರಾಮ ಮಂದಿರವನ್ನ ಉಡಾಯಿಸ್ತೀನಿ ಅಂತೆಲ್ಲ ಬೆದರಿಕೆ ಆಗ್ತಾನೆ. ಅವನನ್ನ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಅಂತ ನಮ್ಮ ದೇಶವೇ ಅಧಿಕೃತವಾಗಿ ಡಿಕ್ಲೇರ್ ಮಾಡಿದೆ. ಅಂತ ಭಯೋತ್ಪಾದಕ ನಿಮ್ಮ ಪದಗ್ರಹಣಕ್ಕೆ ಅತಿಥಿಯಾಗಿ ಬಂದಿದ್ನಲ್ಲ ಅನ್ನೋ ಒಂದೇ ಒಂದು ಪ್ರತಿರೋಧದ ಮಾತು ಕೂಡ ಮೋದಿ ಅವರ ಬಾಯಿಂದ ಬಂದಿಲ್ಲ. ಒಂದು ವೇಳೆ ಅಮೆರಿಕಕ್ಕೆ ಬೇಕಾಗಿರೋ ಟೆರರಿಸ್ಟ್ ಭಾರತದಲ್ಲಿ ಇದ್ದಿದ್ರೆ ಟ್ರಂಪ್ ವರ್ತನೆ ಹೇಗಿರ್ತಿತ್ತು ಅನ್ನೋದನ್ನ ಒಮ್ಮೆ ಯೋಚನೆ ಮಾಡಿ ನೋಡಿ. ಆದ್ರೆ ಒಂದೇನಂದ್ರೆ, ಮುಂಬೈ ದಾಳಿಯ ಆರೋಪಿಯಾಗಿರೋ ತಹೂರ್ ಹುಸೇನ್ ರಾಣಾನನ್ನ ಭಾರತಕ್ಕೆ ಒಪ್ಪಿಸೋದಾಗಿ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಪಾಕಿಸ್ತಾನ ಮೂಲದ ತಹೂರ್ ಹುಸೇನ್ ರಾಣಾ ಸದ್ಯ ಲಾಸ್ ಏಂಜಲೀಸ್ ಜೈಲಿನಲ್ಲಿ ಇದ್ದಾನೆ. ನರೇಂದ್ರ ಮೋದಿ ಅವರು 2 ದಿನ ಭರ್ಜರಿ ಅಮೆರಿಕ ಪ್ರವಾಸ ಮಾಡಿದ್ರು. ಟ್ರಂಪ್ನ ಭೇಟಿಯಾಗಿ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಇದಾದ ಮೇಲೇನೆ ಮತ್ತೆ ಅಮೆರಿಕದ ಯುದ್ಧ ವಿಮಾನ ಅಕ್ರಮ ವಲಸಿಗರನ್ನ ಹೊತ್ತು ಭಾರತಕ್ಕೆ ಬರ್ತಿದೆ. ಈ ತಿಂಗಳ ಆರಂಭದಲ್ಲಿ 104 ಮಂದಿಯನ್ನೊಳಗೊಂಡ ಮೊದಲ ಬ್ಯಾಚ್ ಅಮೃತಸರಕ್ಕೆ ಬಂದಿತ್ತು. ಇದೀಗ 119 ಭಾರತೀಯರನ್ನ ಹೊತ್ತ ಸೇನಾ ವಿಮಾನ ಇವತ್ತು ಅಮೃತಸರಕ್ಕೆ ಬಂದಿದೆ. ಈ ವಿಚಾರವಾಗಿಯೂ ದೇಶದಲ್ಲಿ ಭಾರಿ ರಾಜಕೀಯ ನಡೀತು. ಅಕ್ರಮ ವಲಸಿಗರ ಕೈಗೆ ಕೋಳ ಹಾಕಿದ್ದು ತೀವ್ರ ಚರ್ಚೆ ಕೂಡ ಆಯಿತು. ಹಾಗಂತ ನರೇಂದ್ರ ಮೋದಿ ಅವರ ಇತ್ತೀಚಿನ ಭೇಟಿಯಲ್ಲಿ ಅಕ್ರಮ ವಲಸೆ ಬಗ್ಗೆ ಚರ್ಚೆ ಆಗಿಲ್ಲ ಅಂತೇನಿಲ್ಲ, ಖಂಡಿತ ಆಗಿದೆ. ಆಗ ಎದುರಾದ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡಿದ ಮೋದಿ, ಮಾನವ ಕಳ್ಳ ಸಾಗಣೆ ವಿರುದ್ಧ ಹೋರಾಡುವ ಅಗತ್ಯ ಇದೆ. ಈ ಸಮಸ್ಯೆ ಭಾರತಕ್ಕಷ್ಟೇ ಸೀಮಿತವಾಗಿಲ್ಲ, ಬೇರೆ ದೇಶಗಳಲ್ಲಿ ಅಕ್ರಮವಾಗಿ ವಾಸ ಮಾಡೋರಿಗೂ ಈ ಕಾನೂನು ಅನ್ವಯಿಸಬೇಕು. ಕಾನೂನಿನ ಪ್ರಕಾರ ವಲಸಿಗರಿಗೆ ಆಯಾ ರಾಷ್ಟ್ರಗಳಲ್ಲಿ ವಾಸಿಸೋ ಹಕ್ಕು ಇಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಭಾರತ ಏನಾದ್ರೂ ಸಹಾಯ ಮಾಡಬಹುದು ಅಂತ ಕಾದಿದ್ದಂತ ಅಮೆರಿಕಾದಲ್ಲಿರೋ ಅಕ್ರಮ ವಲಸಿಗರಿಗೆ ನಿರಾಸೆಯಾಗಿದೆ.
ಇನ್ನು ನರೇಂದ್ರ ಮೋದಿ ಅವರ ಈ ಪ್ರವಾಸದಿಂದ ರಕ್ಷಣೆ ಮತ್ತು ಭದ್ರತೆ ವಿಚಾರದಲ್ಲಿ ಭಾರತಕ್ಕೆ ಅಲ್ಪ ಲಾಭವಾಗಿದೆ ಅಂತ ಹೇಳಬಹುದು. ಅಮೆರಿಕ ನಿರ್ಮಿತ F-35 ಯುದ್ಧ ವಿಮಾನಗಳು ಹಾಗೂ ಮಿಲಿಟರಿ ಶಸ್ತ್ರಾಸ್ತ್ರಗಳ ಮಾರಾಟಕ್ಕೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಇದರಿಂದ ಭಾರತದ ಸೇನಾ ಸಾಮರ್ಥ್ಯ ಇನ್ನಷ್ಟು ಬಲಗೊಳ್ಳೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ಆಮದು ಮತ್ತು ರಫ್ತಿನ ವಿಚಾರದಲ್ಲಿ ಅಮೆರಿಕ ವಿಧಿಸೋ ಸುಂಕ ಹಾಗೆ ಗುರು ಪಂತ್ವತ್ ಸಿಂಗ್ ಪನ್ನು ವಿಚಾರದಲ್ಲಿ ಮೋದಿ ಅವರ ಮೌನ ಭಾರತಕ್ಕೆ ಹಿನ್ನಡೆ ಅಂತಲೇ ಹೇಳಬಹುದು. ಸೊ ಫ್ರೆಂಡ್ಸ್, ಇದು ಇವತ್ತಿನ ತ್ರಿವರ್ಣ ಸ್ಪೆಷಲ್. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ತ್ರಿವರ್ಣ ನ್ಯೂಸ್.